ಈ ವಿಡಿಯೋ ನೋಡೋ ದೇವ್ರುಗಳಿಗೆಲ್ಲ ನಮಸ್ಕಾರ. ಇವತ್ತೇನೋ ಇವರು ಕೋಳಿ ಕಡೆ ಬಂದಾರಲ್ಲ, ಏನು ಇವತ್ತು ಕೋಳಿ ಪಲ್ಯನಾ ಅಂತ ಅನ್ಕೋಬೇಡಿ. ಎಂತಕ್ಕೋ ಹೆಂಗೆ ಅನ್ಕೊಂಡ್ರು ಇವತ್ತು ಕೋಳಿ ಪಲ್ಯನೇ ಅನ್ನಿ. ಅಷ್ಟೊತ್ತಿಗೆ ಯಾವ ಕೋಳಿ ಕುಯ್ಯೋಣ ಅಂತ ಎಂತಕ್ಕೋ ಈ ನರಿ ಕಾಟದಲ್ಲಿ ಒಂದು ಮನೆ ಬದಿ ಕೋಳಿ ಇರೋಂಗಿಲ್ರಿ. ಹಾಗಾಗಿ ಆ ನರಿ ಪಾಲಾಗೋದು ಬೇಡ ಅಂತ ಹೇಳಿ ಕೋಳಿ ಕುಯ್ಯೋಣ ಅಂತ ಚಟ್ನಿ ಬೇರೆ ಹಾಕ್ಬೇಕಿತ್ತು, ಒಂದು ಹಾಕ್ಲಾ. ಹಂಗಾಗಿ ಒಂದು ಕುಯ್ಕೊಂಡು ಒಂದು ಎಡಿಗೆ ಹಾಕೋಣ ಅಂತ ಯೋಚನೆ ಮಾಡ್ಕೊಂಡು ಒಂದು ಕೋಳಿ ಹಿಡ್ದಿದ್ದೆ. ಎಷ್ಟು ಕೋಳಿ ಗೊತ್ತಾ, ಹಳ್ಳಿ ಬದಿ ಕೋಳಿ ಸಾಕ್ಲಾ ಅಂತ ಎಂತಕ್ಕೆ ಮರ್ರ ಕೋಳಿ ಎಷ್ಟು ಕೋಳಿ ಸಾಕಿದ್ರು ಒಂದು ಹೊತ್ತು ಸಾಕಿದ್ರು ಅದ್ರಲ್ಲಿ ಉಳಿಯೋ ಮಾತ್ರ ಎರಡೇ. ಹಾಗೆ ನಮ್ಮನೆಯವರು ಕೋಳಿ ತಗೊಂಡು ಹೋಗಿ ಅಂಗಡಿ ಹೋಗಿ ಸರಿ ಮಾಡಿಸ್ಕೊ ಬಂದಿದ್ರು. ನೋಡಿ, ನಾವು ಪ್ಯಾಟಿಲೆಲ್ಲ ತತ್ತೀವರ ಫಾರಂ ಕೋಳಿ, ಅದೆಲ್ಲ ಹಿಂಗೆ ಇರ್ತದ. ಇದು ಒಳಗಡೆ ಎಲ್ಲ ಅದ್ರ ನೆಣ ಎಲ್ಲ ನೋಡಿ ಹೆಂಗದೆ ಅಂತ. ಒಳ್ಳೆ ಅರಿಶಿನ, ನಾನೇನು ಅರಿಶಿನ ಅಂತ ಹಾಕ್ಲೆ, ಈಗಷ್ಟೇ ತಂದಿದ್ದು, ಪ್ಯಾಕೆಟ್ ಹೊಡೆದಿದ್ದು ಅಷ್ಟೇ ಚೆನ್ನಾಗಿತ್ತು ಮಾತ್ರ. ನಾವೇನು ಇದಕ್ಕೆ ಅಂತ ಫುಡ್ ಗಿಡ್ ಅಂತ ಹಾಕಲ್ಲ. ಆಚೆ ಬಿದ್ದು ಅಕ್ಕಿ ಕಾಳು ಮೊಸರೆ ಹೆರ್ಕಿ ತಿಂದಿರ್ತಾವೆ ಅಷ್ಟೇ. ಎಂತಕ್ಕೊಂದು 4 ಕೋಳಿ ಮನೆ ಬದಿ ಆಗಲಿ ಅಂದರೆ ಎಂತ ಮಾಡೋದು ಮರ್ರ, ಈ ನರಿ ಗಿಡ್ಗ ಪಡಗದ ದಸಿಲಿ ಎಂಥ ಕೋಳಿ ಸಾಕಂಗಿಲ್ಲ. ಹಾಗಾಗಿ ಕೋಳಿನ ಹಾಗೆ ರೆಡಿ ಮಾಡಿಸ್ಕೊ ಬನ್ನಿ ಅಂದೆ. ಅವ್ರು ರೆಡಿ ಮಾಡ್ಕೊ ಬಂದಿದ್ರು. ಪೇಟೆಲೆಲ್ಲ ನಾನು ನೋಡ್ತೀನಲ್ಲ, ಕೋಳಿ ಅಂತ ನಾಟಿ ಕೋಳಿ ಅಂತ ಅದು ಸಾಕೊಂಡಿರ್ತಾರಪ್ಪ, ಅದಕ್ಕೆಲ್ಲ ಫುಡ್ಡೆಲ್ಲ ಹಾಕಿರ್ತಾರೆ. ಎಂಥ ನಾಟಿ ಕೋಳಿ, ನಮ್ಮ ಕಡೆ ನಾಟಿ ಕೋಳಿ ಅಂದರೆ ಹಿಂಗೆ ನನ್ನ ಮೇಲೆ ಹೊರದಾಡ್ತಿರ್ತವೆ. ಇನ್ನು ಇದಕ್ಕೆ ಎಂತ ಇಲ್ಲ, ಟಮಾಟೆ ಹಣ್ಣು ಈರುಳ್ಳಿ ಒಂದು ಕುಕ್ಕರ್ ತಗೊಳೋದು. ಅವಾಗೆಲ್ಲ ಪಾತ್ರೆಲ್ಲೇ ಮಾಡ್ತಿದ್ದು, ಪಾತ್ರೆ ಮಾಡಿದ್ರೆ ಸುಮಾರು ಹೊತ್ತು ಬೇಕಿತ್ರಿ ಬೇಯಿಕೆ. ಈಗ ಹಾಗೆಲ್ಲ ಆಗಲ್ಲಲ್ಲ ಅಂಥೇಳಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೊಂಚೂರು ತುಪ್ಪ ಹಾಕೋದು. ನಮ್ಮಲ್ಲಿ ತುಪ್ಪ ಇತ್ತು, ಅದೇನು ಕೊರೆ ತುಪ್ಪ ಹಾಕಿರಲ್ಲ ಅನ್ಬೇಡಿ ಆಯ್ತಾ. ಕೊರೆ ತುಪ್ಪ ಅಲ್ಲ, ಲಾಸ್ಟಿಗೆ ಉಳಿದಿತ್ತಲ್ಲ ಆ ತುಪ್ಪ. ನಾವು ತುಪ್ಪ ಗಿಪ್ಪ ಎಲ್ಲ ವೇಸ್ಟ್ ಮಾಡಲ್ಲ ಕಣ್ರಿ, ಅಂತ ಖಾರ ಆಗ್ತದಲ್ಲ, ಮತ್ತು ಅವನ್ನೆಲ್ಲ ಗಂಜಿಗೆಲ್ಲ ಹಾಕಿದ್ರೆ ಹೌದಾ. ಹಂಗೆ ತುಪ್ಪ ಎಲ್ಲ ಒಂಚೂರು ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು, ಇವನ್ನೆಲ್ಲ ಹೇಳೋದು ಬೇಡ ಅನ್ಕೊತೀನಿ. ಮತ್ತು ಎಂತ ಮಾಡೋದು, ತೋರಿಸ್ಕೋಬೇಕಲ್ಲ. ತೋರಿಸ್ತಿದ್ರೆ ನೀವು ಕೋಳಿ ಪಲ್ಯ ಮಾಡೋದು ತೋರಿಸ್ಲೇ ಇಲ್ಲ ಅಂತೀರಾ. ಮತ್ತು ನಮ್ಮ ಕಡೆ ಎಲ್ಲ ನಾವು ಹೆಂಗೆ ಮಾಡ್ತೀವಿ, ಹಳ್ಳಿ ಕಡೆ ಮಲೆನಾಡು ಸೈಡೆಲ್ಲ ಅಂತ ಒಂಚೂರು ಹಾಗೆ ನೋಡ್ಕೊಳ್ಳಿ ಆಯ್ತಾ. ಹೀಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ಬೇಕು. ಒಂಚೂರು ತುಪ್ಪದಲ್ಲಿ ಹಾಕ್ಕೊಂಡು, ತುಪ್ಪ ಆದ್ರೆ ಆಗ್ತದೆ, ಇಲ್ಲ ಗಿಬ್ರೆಣ್ಣೆ ಅಂತಾರಿದ್ರು ಆಗ್ತದೆ. ಎಲ್ಲರ ಮೇಲೂ ತುಪ್ಪ ಇರಲೇಬೇಕು ಅಂತ ಏನಿಲ್ಲ, ಇರ್ತದ. ಎಂತ ಮಾಡೋಕ್ಕಾಗಲ್ಲ, ಎಂತ ಐತಿ ಅದು ಹಾಕಿದ್ರೆ ಸೇಯು. ಒಂದು ಐಟಮ್ ಇಲ್ಲ ಅಂದರೆ ಒಂದು ಜೊತೆ ಸೇರಿಸ್ಬೇಕು, ಎಂತ ಮಾಡೋಕ್ಕಾಗ್ತದೆ. ಹಿರಿಯರೆಲ್ಲ ಎಲ್ಲ ಇದ್ದೇ ಇದ್ರ ಎಂತ ಇಲ್ದಿದ್ರು ಒಂದು ಹಾಕಿ ಚೆನ್ನಾಗಾರ ಮಾಡ್ಕೊಂಡು ತಿನ್ಕೊಂಡು ಗಟ್ಟಿಮುಟ್ಟೆಗಿಲ್ಲ. ಎಂತಕ್ಕೋ ಈ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಫಸ್ಟ್ ಟೈಮ. ಒಬ್ಬರು ಕ್ಯಾಮ್ರಾ ಹಂಗೆ ಇಟ್ಕೋಬೇಕು, ಇನ್ನೊಬ್ರು ಹೇಳ್ತಾರೆ ಇಲ್ಲ ಕ್ಯಾಮ್ರಾ ಉಲ್ಟಾ ಇಟ್ಕೋಬೇಕು ಅಂತ. ಎಂತ ಹಂಗೆ ಇಟ್ಕೊಂಡು ಉದ್ದ ಗಿಡ್ಡ ಆತ್ ನೋಡಿ. ಬರ್ದಿದ್ದವ್ರು ಮಾಡಿದ್ರೆ ಹಿಂಗೆ ಆಗೋದೇನು, ಇನ್ನು ಹೋತ ಸೊರಿ ಆಗ್ತದೆ ಅಂತ. ಆಮೇಲೆ ನೋಡಿ ಹಿಂಗೆ ಒಂಚೂರು ಈರುಳ್ಳಿ ಕೆಂಪು ಆದಮೇಲೆ ಟಮಾಟೆ ಹಣ್ಣು ಹಾಕೋದೆ. ಟಮಾಟೆ ಹಣ್ಣು ಹಾಕಿ ಒಂಚೂರು ಉಪ್ಪು ಹಾಕಿ ತಿರ್ಸ್ಕೇಳಿ ಚೆನ್ನಾಗಿ. ನಾಟಿ ಕೋಳಿ ಎಲ್ಲ ತಿಂದರೆ ಒಳ್ಳೇದೇ ಕಣ್ರಿ, ಎಂತಕ್ಕೂ ಸಿಕ್ಬೇಕಲ್ಲ. ಈ ಹಳ್ಳಿ ಸೈಡೆಲ್ಲ ಬಂದರೆ ನೀವೆಲ್ಲ ಕೇಳಿ, ಹಳ್ಳಿ ಕಡೆ ಎಲ್ಲ ಕೊಡ್ತಾರೆ ದುಡ್ಡಿಗೆಲ್ಲ. ತಕೊ ನೊರಿ ಪರಿ ಬಿಟ್ಟಿದ್ರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಎಂತ ಮಾಡೋದು, ಎಲ್ಲರೂ ಸಿಕ್ಕಿದ್ರೆ ನಾಟಿ ಗಿಟಿ ಕೋಳಿ ಎಲ್ಲರೂ ಸಿಕ್ಕಿದ್ರೆ ಹಿಂಗೆ ತಗೊಬಂದು ಮಾಡಿ ಆಯ್ತಾ. ಅಲ್ಲ, ಇನ್ನೊಂದು ಕತೆ ಗೊತ್ತಾ, ಎಂತಕ್ಕೂ ನಾನೊಂದು ಅಣಬೆದೊಂದು ವಿಡಿಯೋ ಹಾಕಿದ್ನಲ್ರಿ, ಅದಕ್ಕೆ ಯಾರೋ ಒಬ್ಬರು ಒಂದು ಮೆಸೇಜ್ ಮಾಡಿದ್ರು ಅನ್ನಿ. ಎಂತಕ್ಕೂ ಅವ್ರಿಗೊಂದು ಎಂಥರೊಂದು ಉತ್ತರ ಕೊಡೋಣ ಪಾಪ, ಪುರ್ಸೊತ್ತಲ್ಲಿ ಒಂದು ನನ್ನ ವಿಡಿಯೋ ನೋಡಿ ಒಂದು ಮೆಸೇಜ್ ಮಾಡ್ಯಾರಲ್ಲ ಅಂದರೆ, ಅದು ಮೆಸೇಜ್ ಮಾಡೋಕೆ ಮಾಡ್ಯಾರ. ಎಂತಕ್ಕೂ ನಂಗೆ ಬರೋದಿಲ್ಲಲ್ರಿ, ಮೆಸೇಜ್ ಮಾಡ್ಯಾರಂತ ಗೊತ್ತು, ಅರ್ಧನೇ ಕಾಣ್ತದೆ, ಎಂತ ಮಾಡ್ಬೇಕಂತನೂ ಗೊತ್ತಾಗಲ್ಲ ಮರ್ರ. ಈ ಬರ್ದಿದ್ದವರೆಲ್ಲ ನಮ್ಮಂಥವರೆಲ್ಲ ವಿಡಿಯೋ ಮಾಡಿದ್ರೆ ಹಿಂಗೇನಾ ಅಂತ, ಒಂದು ಗೊತ್ತಿದ್ರೆ ಒಂದು ಗೊತ್ತಿಲ್ಲ, ಯಾರಿಗಾರು ಗೊತ್ತಿದ್ರೆ ಒಂಚೂರು ತಿಳಿಸಿ ಆಯ್ತಾ. ಹಾಗೆ ನಾಟಿ ಕೋಳಿ ನೋಡಿ, ಅದು ನೀರು ಹಾಕಿಟ್ಟಿದ್ನಲ್ಲ, ಒಳ್ಳೆ ಎಣ್ಣೆ ತೇಲುತ್ಕಂಡ್ರಿ. ನಾವು ಎಂಥ ಪುಡ್ಗಿಡ್ಡಿ ಅಂತ ಹಾಕಲ್ಲಪ್ಪ, ಈ ಕಾಳು ಬದಿ ಗಿಡಬದಿ ಹುಳ ಹಪ್ಪಟೆ ಹೆರ್ಕು ತಿಂದವು, ಆದರೂ ಒಳ್ಳೆ ನೆಣ ಹೊತ್ತಿತ್ತು ನೀ. ಹಾಗೆ ಟಮಾಟೆ ಹಣ್ಣು ಎಲ್ಲ ಆದಮೇಲೆ ಈ ಕೋಳಿನೆಲ್ಲ ಅದಕ್ಕೆ ಹಾಕೋದು. ಅರ್ಶಿನ ಪುಡಿ ಹಾಕಿದ್ನಲ್ಲ, ಎಲ್ಲ ಉಪ್ಪು ಗಿಪ್ಪು ಎಲ್ಲ ಈ ಕೋಳಿನೂ ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು ಮಾತ್ರ. ಮೂಳೆ ಒಂಚೂರು ಜಾಸ್ತಿ ಅಂತ ಅನ್ನೋದೊಂದು ಬಿಟ್ಟರೆ ಫಾರಂ ಕೋಳಿಗಿಂತ ಈ ನಾಟಿ ಕೋಳಿನೇ ರುಚಿ ಅನ್ನಿ. ಎಂತಕ್ಕೋ ಈ ಫೋನ್ ಈಚೆ ಹಿಡ್ಕೊಳ್ಳಿ ಅನ್ನೋ ದಸಿಲೆ ಅದು ಹಿಂದೆ ಮುಂದೆ ಆಗಿತ್ತು ಮರ್ರ. ಎಂತ ನೋಡೋಣ, ಈ ಫೋನಿಗೂ ಆಯ್ತು ವರ್ಷ, ಸುಮಾರು ಒಂದು 14-15 ವರ್ಷ ಆಯ್ತು. ಇನ್ನೂ ಬಾ ಅಂದರೆ ಎಂತ ಬರ್ತದೆ. ಯಾರೋ ಹೇಳ್ತಿದ್ರು ವಿಡಿಯೋ ಹಾಕಿ ಯೂಟ್ಯೂಬಲ್ಲಿ ದುಡ್ಡು ಕೊಡ್ತಾರೆ ಅಂತ. ದುಡ್ಡೆಲ್ಲ ಸಿಕ್ಕಿದ್ಮೇಲೆ ಒಂದು ಫೋನ್ ತೊಗೋಬೇಕು ಅಂತಿದ್ದೀನಿ. ಎಂತ ಅಂತೀರಾ ನೀವೆಲ್ಲ? ನೋಡಿ, ಕೋಳಿ ದುಂಡು ಹಾಕಿದ್ದಕ್ಕೆ ಅದು ಹಸಿ ಮಾಂಸದಲ್ಲಿ ನೋಡಿ ಎಷ್ಟು ಎಣ್ಣೆ ಉಂಟು ಅಂತ. ನಾವೇನು ಅದಕ್ಕೇನು ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹಾಕೋದೇ ಬೇಡ. ಕೋಳಿ ಎಲ್ಲ ಸೇರಿಸಾದ್ಮೇಲೆ
ಈಗ ಕೊಂಚೂರು ಉಪ್ಪು ಒಂಚೂರು ಚೆನ್ನಾಗಿ ಹಾಕಿ ತಿರ್ಸ್ಕೊಬೇಕು. ಚೆನ್ನಾಗಿ ತಿರ್ಸ್ಕೊಂಡೆಲ್ಲ ಆದಮೇಲೆ ಒಂದು 2 ಲೋಟ ನೀರು ಬೇಕಾದ್ರೆ ಸೇರಿಸ್ಕೊಳ್ಳಿ. ಅಂತಕಂದ್ರೆ ಇದೊಂಥರ ಕುರಿ ಮಟನ್ ಇದ್ದಂಗೆ ಕಣ್ರಿ, ನಮ್ಮ ಫಾರಮ್ ಕೋಳಿ ಥರ ಎಲ್ಲ ಅಲ್ಲ. ಇದನ್ನು ಸಾಧಾರಣ ನಾನು ಇಲ್ಲೊಂದು 5 ವಿಸಲು ಅಂತ ಲೆಕ್ಕ ಹಾಕೊಂಡಿದ್ದೆ. ಆಮೇಲೆ ಬರೀ ನಾನೊಂದು 7 ವಿಸಲ್ ಹೊಡ್ತೆ ಮರ, ಎಂತ ಬೇಯಲೇ ಇಲ್ಲ ಅಂತೀನಿ. ಅಂತ ಕೋಳಿ ಕಾಲೆಲ್ಲ ಕರ್ರೋಗದೆ ಅನ್ಬೇಡಿ ಆಯ್ತಾ. ನಮ್ಮನೆ ಕೋಳಿ ಕಾಲೆಲ್ಲ ಕಾಡಲ್ಲೆಲ್ಲ ಇರ್ತಾವಲ್ಲ, ಕೋಳಿ ಎಲ್ಲ ಕೆಲವೊಂದೆಲ್ಲ ಕಾಲೆಲ್ಲ ಕರ್ರಗೆ ಇರೋದು. ಅದು ಮೇಲ್ಗಡೆ ಎಲ್ಲ ತೆಗ್ದಿರ್ತೀವಿ, ಕ್ಲೀನ್ ಮಾಡೇ ಇರ್ತೀವಿ. ಮತ್ತು ಅದೊಂದು ಅನ್ಕೋಬೇಡಿ ಎಲ್ಲರೂ. ನಿಮ್ಮ ಕಡೆ ಎಲ್ಲರೂ ಕೋಳಿ ಗಿಳಿ ತಂದರೆ ಹೀಗೆ ಚೆನ್ನಾಗಿ ಮಾಡಿ ಪಲ್ಯ ಮಾಡಿ ರೊಟ್ಟಿ ಗಿಟ್ಟಿ ಮಾಡಿ ಮಲೆನಾಡು ಸೈಡ್ ಕಡುಬು ಮಾಡಿಬಿಟ್ರೆ 2 ಕಡುಬು ತಿನ್ನೋ 4 ಕಡುಬು ಹೊಡಿತಾನೆ ಮಾತ್ರ. ಈಗ ಒಂದು 5 ವಿಸಲ್ ಅಂದ್ಕೊಂಡೆವು, ಇದಾಗ್ಲಪ್ಪ 7 ವಿಸಲ್ ಹತ್ತು. ಸರಿ, ಸುಮಾರು 7 ವಿಸಲ್ ಹೊಡಿಸ್ದೆ ನೋಡಿ. ಇನ್ನು ಖಾರ ರೆಡಿ ಮಾಡೋಣ ಬನ್ನಿ. ಎಂತ ಇಲ್ಲ, ಸ್ವಲ್ಪ ಗಸಗಸೆ, ಶುಂಠಿ, ಕೊತ್ತಂಬರಿ ಕಾಳು ತೊಗೊಂಡಿದ್ದೆ. ಆಮೇಲೆ ಹುರುಗಡ್ಲೆ ಒಂದು 7-8 ಲವಂಗ ಅನ್ನಿ. ಕಾಳು ಮೆಣಸು ನಮಗೆ ಬೇಕೇ ಬೇಕು, ಅದು ಪಲಾವ್ ಎಲೆ ಆಯ್ತಾ. ಆಮೇಲೆ ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಅದು ಇದು ಎಂಥ ನಕ್ಷತ್ರ ಹೂವು ಅಂತಾರಲ್ಲ ಅದು. ಆಮೇಲೆ ಸ್ವಲ್ಪ ಕಾಯಿ ತಗೊಳೋದು, ಒಣಮೆಣಸು ಎಷ್ಟು ಬೇಕೋ ಅಷ್ಟು ನೋಡ್ಕೊಳೋದು. ಇವನ್ನೆಲ್ಲ ಒಂಚೂರು ಹುರ್ಕೋಬೇಕು ಫಸ್ಟೇ. ಒಂದು ಬಾಣಲಿ ಇಟ್ಕೊಂಡು ಈ ಮಸಾಲೆ ಎಲ್ಲ ಹುರ್ಕೋಬೇಕಲ್ಲ. ಸ್ವಲ್ಪ ಎಣ್ಣೆ ಹಾಕಿ, ಕೋಳಿ ಬೇಯಿಸಾಗನೇ ಸ್ವಲ್ಪ ತುಪ್ಪ ಹಾಕಿದ್ವಲ್ಲ ಸಾಕು ಅಂತೇಳಿ ಇದು ಕೊಂಚ ಎಣ್ಣೆ ಹಾಕ್ತೆ. ತುಪ್ಪ ಖಾಲಿ ಚೌಂಚ್ ಹಾಕಿದ್ದೆ. ಮತ್ತು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳೋದು. ಮತ್ತೆ ಅಂತೆಲ್ಲ ಇವೆಲ್ಲ ಅಡುಗೆ ಎಲ್ಲ ಹೇಳ್ಕೊಡ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ, ಆದರೆ ತೋರಿಸ್ಬೇಕಲ್ಲ ಅಂತ ಅಷ್ಟೇ. ಇನ್ನೊಂದು ಏನಂದರೆ ನಮ್ಮ ಕಡೆ ಪಲಾವ್ ಎಲೆನೇ. ನಾನು ಅದೇ ಆವಾಗನೇ ಹೇಳ್ದಂಗೆ ಈ ಸೈಡೆಲ್ಲ ಗೊತ್ತಿರ್ತಿರಲ್ಲ, ಒಂದು 2 ಪಲಾವ್ ಗಿಡ ಇವೆಲ್ಲ ಒಂದು ಬುಡನಾರು ತಗೊಂಡು ಹೋಗಿ ಮನೇಲಿ ಪಾಟಿರ್ ಗೀಟಿರ್ತಾವಲ್ಲ ಒಂಚೂರು ನೆಟ್ಗೇಳಿ. ಇದು ಸಿಟಿ ಬದಿಯರಿಗೆ ಹೇಳೋದು. ಎಂತಕ್ಕಂದ್ರೆ ಸಿಟಿಯವರಿಗೆ ಯಾವಾಗ ನೋಡು ಪ್ಯಾಟಿಲ್ ತೊಗೊಂಡು ತಿಂದು ಅಭ್ಯಾಸ ಅಲ್ಲ. ಇದು ಮನೇಲಿ ಹೆಂಗೋ ನೀವೆಲ್ಲ ಗಿಡ ಅಂತ ನೆಟ್ಕೊಂಡಿರ್ತಲ್ಲ, ಅದೇ ಹಿಂಗೆ ಇದು ಹಾಗೆ ಒಂದೊಂದು ಗಿಡ ನೆಟ್ಕೊಂಡ್ರೆ ಸಾಕಾತದ ಮನೆಗೆ. ಎಲ್ಲದಕ್ಕೂ ತರಕಾರಿ ಪಲಾವು, ಆ ಪಲಾವು, ಈ ಪಲಾವು ಎಲ್ಲಕ್ಕೂ ಆತದ ನೋಡಿ. ಮೊಟ್ಟೆ ಸಾರಿಂದ ಹಿಡಿದು ಕೋಳಿ ಸಾರು ತನಕನೂ ಈ ಪಲಾವೆಲ್ಲ ಆಗ್ತದೆ. ಹಾಗೆ ಎಲ್ಲ ಮಸಾಲೆನ ಹೊಟ್ಟೆ ಹಾಕಿ ಚೆನ್ನಾಗಿ ಹುರ್ಕೊಳೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಘಮ ಘಮ. ನಮ್ಮ ಕಡೆ ಎಲ್ಲ ನಾವು ಹೀಗೆ ಮಾಡೋದು. ನೀವು ಬೇರೆ ಅಂತಾರೆ ಸೇರಿಸ್ಕೊಳೋದಿದ್ರೆ ಸೇರಿಸ್ಕೋಬೋದು. ಹಾಗೆ ಇನ್ನೊಂದು ಮಾತು, ಮನುಷ್ಯರ ಜೀವನ ಅಂದರೆ ಒಂಥರ ಫಾರಮ್ ಕೋಳಿ ಜೀವನ ಆದಂಗೆ ಆಗಿರ್ಕಂಡ್ರಿ. ಎಂತ ತಿಂದರು ಎಂತ ಇದು ಮಾಡಿದ್ರು ಆವಾಗಿನವ್ರು ಗಟ್ಟಿ ಬರೋದಿಲ್ಲ ಅನ್ನಿ. ಆವಾಗಿನವ್ರು ಕಲ್ಲು ತಿಂದರೂ ಕೊರ್ಗಿಸ್ಕೊತಾರೆ ಅಂತಿದ್ರು. ಇವಾಗಿನವ್ರು ಕಲ್ಲು ತಿಂದರೆ ಕತೆ ಮುಗೀತಷ್ಟೇ. ಅದಕ್ಕೆ ಒಬ್ರೊಬ್ಬಕ್ಕಾರು ನೀವು ಈ ಕಡೆ ಹಳ್ಳಿ ಪಳ್ಳಿಗೆಲ್ಲ ಹೋಗ್ತಿರ್ತೀರಲ್ಲ, ಆವಾಗ ದಾರಿ ಬದಿ ಸಿಕ್ಕೋ ಸೊಪ್ಪು ಗಿಪ್ಪು ಸದೆ ಎಲ್ಲ ತಗೊಂಡು ಹೋಗಿ. ಪ್ಯಾಟಿಲು ಸಿಗ್ತದೆ, ಸಿಕ್ಕಲ್ಲ ಅಂತೇನಿಲ್ಲ. ಆದರೆ ಪ್ಯಾಟಿಲ್ ಸಿಕ್ಕೋ ಸೊಪ್ಪಿಗಿಂತ ಹಳ್ಳಿ ಬದಿ ದಾರಿ ಬದಿ ಸಿಕ್ಕೋ ಸೊಪ್ಪೆ ಶ್ರೇಷ್ಠ ಅನ್ನಿ. ಅವೆಲ್ಲ ತಂದು ಪಲ್ಯ ಮಾಡಿದ್ರೆ ಒಂಥರ ಮನ್ಸಿಗೆ ಸಮಾಧಾನ, ಏನೋ ಸಾಧಿಸ್ತೀವಿ ಅಂತ ಒಂಥರ ಮನ್ಸಿಗೆ ಸಮಾಧಾನ ಅನ್ನಿ. ಹಾಗೆ ಅಪರೂಪಕ್ಕೊಂದು ಒಳ್ಳೆ ವಸ್ತು ತಿಂದೀವಿ ಅಂತ ನಿಮಗೂ ಒಂದು ಆರೋಗ್ಯಕ್ಕೂ ಒಳ್ಳೆಯದಾಗಲಿ ಅಷ್ಟೇ ನನ್ನ ಉದ್ದೇಶ. ಹಾಗೆ ಮಾತಾಡ್ತಾ ನೋಡಿಲ್ಲಿ ಖಾರನೂ ಹುಡ್ದೆ ಬಿಟ್ಟೆ. ಎಲ್ಲ ನೋಡ್ಕೊಂಡಿರ ಅನ್ಕೊಂಡಿನೇ. ಹಂಗೆ ಖಾರ ಕಾಯಿ ಎಲ್ಲ ಹಾಕೋದೆ, ಎಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡೋದು. ಬಿಸಿ ತಾಗಿ ಒಂಚೂರು ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಅಷ್ಟೇ. ನಾನು ಕೋಳಿ ಸಾರಿಗೆ ಇಷ್ಟೇ ಹಾಕೋದು. ನೀವೆಂತ ಬೇರೆ ಅಂತ ಸೇರಿಸ್ಕೊಂಡಿದ್ರೆ ಸೇರಿಸ್ಕೊಳ್ಳಿ. ಮತ್ತು ಅದು ಹಾಕ್ಲಾ ಇದು ಹಾಕ್ಲಾ ಅಂತ ಎಲ್ಲ ಹೇಳ್ಕೊಬೇಡಿ ಆಯ್ತಾ. ನಿಮಗೆ ಯಾವ್ಯಾವ ಐಟಮ್ ಬೇಕೋ ಅವನ್ನೆಲ್ಲ ಸೇರಿಸ್ಕೋಬೋದು. ಅಲ್ಲ, ಮೊನ್ನೆ ಹೀಗೆ ನಾವು ಗುಡ್ಸಿರ್ಬೇಕಾರೆ ಒಂದು 3-4 ಕಾಯಿನ್ ಸಿಕ್ತು ಅನ್ನಿ. ಇದೇ ಕಾಯಿನ್ ನಾನು ಅವಾಗ ಅದೇ ಯೋಚನೆ ಮಾಡಿದೆ. ಈ ಕಾಯಿನ್ಗೋಸ್ಕರ ಆವಾಗ ನಾವು ಸಣ್ಣಕ್ಕಿದ್ದಾಗೆಲ್ಲ ಎಷ್ಟು ಒಂದು ಕಷ್ಟಪಡ್ತಿದ್ವಿ ಅಂತ. ಎಂಥ ಒಂದು ಬಸ್ ಚಾರ್ಜಿಗಾದರೂ ₹1 ₹2 ಹುಡುಕ್ಬೇಕಾರೆ ಭಾರಿ ಕಷ್ಟ ಆಗ್ತಿತ್ತು ಕಣ್ರಿ. ಅದೇ ದುಡ್ಡಿನ ಭಂಗ ಭಾರಿ ಇತ್ತು ಮರ್ರ. ಲಾಸ್ಟಿಗೆ ನಾವು ಇನ್ನೆಂತ ಮಾಡೋದು, ನಾವು ಶಾಲೆ ಹುಡುಗರಲ್ಲ. ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡೆಲ್ಲ ತೊಳೆದ್ರೆ ಊರಿನವ್ರು ಯಾರು ಬಂದು ಪುಣ್ಯಾತ್ಮರು ನಾವು ಬಸ್ ಸ್ಟ್ಯಾಂಡೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಾರೆ, ಈ ಹುಡುಗ ಅಂತ ಹೇಳಿ ಒಂದು ₹2 ₹3 ಕೈ ಮೇಲೆ ಹಾಕಿ ಹೋಗೋರು. ಅದಕ್ಕೆ ಖುಷಿಗೆ ವಾರದಲ್ಲಿ ಒಂದು ಸರಿನಾರು ನಮ್ಮೂರು ಬಸ್ ಸ್ಟ್ಯಾಂಡೆಲ್ಲ ತೊಳಿತಿದ್ದು ಕಣ್ರಿ. ನಾವು ಅವಾಗೆಲ್ಲ ಹಾಗೆಲ್ಲ ಮಾಡಿ ಸಂಪಾದನೆ ಮಾಡ್ತಿದ್ವು. ಈಗ ಬಸ್ ಸ್ಟ್ಯಾಂಡಿಗೆ ಹೋಗೋದು ಬಿಡಿ, ಬಸ್ ಸ್ಟ್ಯಾಂಡೇ ಎಲ್ಲ ಹಾಳು ಬಡ್ಕು ಬಿದ್ದವು. ಎಲ್ಲರ ಮೇಲೆ ಕಾರು ಬಸ್ ಹಾಕೋಗಿ ಈಗ ಯಾರು ಬಸ್ ಕಾಯ್ತಾರೆ ಹೇಳಿ. ಎಲ್ಲೋ ಹಳ್ಳಿ ಬದಿ ಇದ್ದವರೆಲ್ಲ ಸ್ವಲ್ಪ ಬಸ್ ಗೀಸ್ ಕಾದು ಹೋಗ್ತಾರೆ. ಲಾಸ್ಟಿಗೆ ₹1 ₹2ಗಾಗಿ ಕಾಡಿಗೆಲ್ಲ ಹೋಗಿ ಪತ್ರೊಡೆ ಎಲ್ಲ ತಂದು ಮಾರಿ ₹1-2 ಎಲ್ಲ ನಾವು ತಗೊಂಡಿದ್ವು ನೆನ್ಪಾತ್ ನೋಡಿ. ಯಾಕೋ ಹೇಳಬೇಕು ಅನಿಸ್ತು, ಹೇಳಿದೆ. ನೋಡಿ ಹೇಳ್ತಾನೆ ಮಾತಾಡ್ತಾನೆ ಕೋಳಿ ಸಾರು ಆಗಿದೆ ನೋಡ್ಲ ಮರ್ರ. ಎಲ್ಲ ನೋಡ್ಕೊಂಡಿರಲ್ಲ. ಮತ್ತೆ ಅಂತೆಲ್ಲ ಕೋಳಿ ಎಲ್ಲ ವಿಸಲ್ ಆದಮೇಲೆ ಖಾರ ಕಡ್ದಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕೋದು. ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಕುದಿ ಬರ್ಸೋದು ಅಷ್ಟೇ.
ಚೆನ್ನಾಗಿ ಒಂದು 2-3 ಕುದಿ ಬರಲಿ. ಕೋಳಿ ಹೆಂಗೋ 7 ವಿಸಲ್ ಹೊಡ್ಸಿದ್ದ, ಅದು ಒಳ್ಳೆ ರೀತಿ ಬೆಂದಿತ್ತು ಮರ್ರ. ಆದ್ರೆ ಏನು ಕೊರಗೋಗ್ಲ ನೋಡಿ, 7 ವಿಸಲ್ ಹೊಡ್ಸಿನಿ, ಏನಾರು ಹತ್ತಿತ್ತು ಹೊಂದಾಡತ್ತ ನೋಡಿ. ಮಾತಾಡ್ತಾ ಕೋಳಿ ಸಾರು ಆಗಿದ್ದೇ ಗೊತ್ತಾಗ್ಲ ಮರ್ರ. ನೋಡಿ ಇಷ್ಟೆಲ್ಲ ಆದಮೇಲೆ ಇದಕ್ಕೊಂಚೂರು ಎಡಿಗಿಟ್ಟೆ ನಾನು. ಎಡಿಗಿಟ್ಟು ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋಣ ಅಂತ. ಎಲ್ಲ ಬಂದು ನೋಡ್ತೀರಾ ವೀಡಿಯೋ. ಹಾಗೆ ಮೇಲೊಂದು ಬಿಳೆ ಬಟನ್ ಅದಿಲ್ಲ, ಅದೊಂಚೂರು ಒತ್ತಿ 1 ಗಂಟೆ ಹೊಡೆದು ಹೋಗಿ ಆಯ್ತಾ. ಅಂತೂ ಕೋಳಿ ಸಾರು ಆಗೇ ಹೋತ್ ನೋಡಿ. ಅದರಲ್ಲಿ ಈ ಕೋಳಿ ಸಾರು ರೊಟ್ಟಿ ಕಡುಬು ಏನಾರಿದ್ರೆ ಒಳ್ಳೆ ಹಿಡಿಸ್ತದ ಕಣ್ರೆ. ಇನ್ನೇನು ಕೋಳಿ ಸಾರು ಆಯ್ತು, ಇನ್ನೇನಿಲ್ಲ. ನಿಮ್ಮನ್ನೆಲ್ಲ ಕಟ್ಟಾಕೋದು ನಾನು ಬಿಡೋದು. ಇನ್ನೊಂದು ವಿಡಿಯೋದಾಗ ಸಿಗ್ತೀನತಾ.